ಏನಿಲ್ರಿ ನಿಮ್ ಜೋಡಿ ಮಾತಾಡೋದಿತ್ತ ಅದಕ್ಕ ಬಾ ಅಂತ ಹೇಳಿದೇರಿ. ನನ್ನ ಜೋಡಿ ಏನು ಮಾತಾಡ್ದಿತ್ರಿ? ನಿಮ್ದು ಮದುವೆ ಆಗೇತ್ರಿ? ನನ್ನ ಮದ್ವೆ ನೀವ್ ಯಾಕೆ ಕೇಳತ್ತೀರಿ? ಏನು ಹೆಣ್ಣು ಅದು ನೋಡವ್ರ ಅದಾರ ನನಗೆ? ಹಂಗೇನಿಲ್ರಿ, ಹಂಗ ಕೇಳ್ಬೇಕ ಅನಸ್ತಾ ಅದಕ್ ಕೇಳಿದೇರಿ. ಹಂಗ ಕೇಳ್ಬೇಕನಿಸ್ತು ಏನ್ ನೀವು ಅದು ನನ್ನ ಮದ್ವೆ ಅದು ಆಗವ್ರ ಅದಿರ? ಇಲ್ರಿಪಾ, ನಾ ಯಾಕೆ ನಿಮ್ಮನ್ ಮದ್ವೆ ಆಗ್ಲಿ? ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕ ಹಂಗ ಕೇಳಿದಿರಿ. ನೀವೇನ್ ಅಷ್ಟಕ್ಕ ಮದ್ವಿ ಮಾಡ್ಕೊ ಅಂತ ಅನ್ನೋ ಲೆವೆಲಿಗೆ ಹೋಗಿ ಥಿಂಕ್ ಮಾಡತ್ತೀರಲ್ಲ. ಮದ್ವೆ ಬಗ್ಗೆನ ಮಾತಾಡ್ರ ನಾನ ಮಾಡ್ಕೋತಾರ ಏನೋ ಅನ್ಕೊಂಡೆ. ಇಲ್ರಿ ಹಂಗೇನಿಲ್ಲ, ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ದ ಕೇಳಿದೇರಿ. ಆಯ್ತು ತೋರಿ, ಮಳಿ ಬಾಳ ಬರ ಐತಿ, ನಾ ಹೋಗ್ತಾನ. ಇಲ್ಲಿ ನೋಡ್ರಿ, ಇದ ನಂಬರ್ ಇಂದ ಫೋನ್ ಮಾಡ್ತೇನೆ, ರಿಸೀವ್ ಮಾಡ್ರಿ. ಪಾಪ ಅವ್ರ ನಾ ಮಾಡಿ ಸಾಲಾನ ತೀರಿಸ್ತೇನಂತಂದ್ರ ಏನೂ ಆಗ್ಲಿ ಬಿಡ, ಮನುಷ್ಯ ಚಲೋ ಇದ್ದಂಗೆ ಕಾಣಿಸ್ತೈತಿ. ಅವಂಗ ಹೆಂಗಾರ ಮಾಡಿ ಪ್ರೀತಿ ಅನ್ನೋ ನಾಟಕ ಮಾಡಿ ನನ್ನ ಸಾಲಾನೆಲ್ಲ ತೀರಿಸ್ಕೋಬೇಕು. ಒಂದು ವೇಳೆ ಅವಂಗೆ ಎಲ್ಲಾರ ಮದುವೆ ಆಗಿತ್ತಂದ್ರ ಆದ್ರ ಆಗೋತಕ್ ಬಿಡ, ನಾ ಏನು ಅವ್ನ ಜೋಡಿ ಸಂಸಾರ ಮಾಡಕ್ಯದೇನೇನು, ನನ್ನ ಸಾಲ ಅಷ್ಟು ತೀರಿರ ಸಾಕು. ಇವರಿಗೆ ಫೋನಾರ ಮಾಡುನ್ ತಡಿ, ಎಲ್ಲದಾರಂತ ಕೇಳೋನು. ಮತ್ತೇನ್ರಿ ಮೇಡಮ್, ಚಾ ನಾಷ್ಟಾ ಊಟ ಅದು ಎಲ್ಲ ಆತ್ರಿ? ಆರಾಮದರಿ? ಹ್ಞೂನ್ರಿ ಸರ, ಆರಾಮದೇನ್ರಿ. ನೀವೇನ್ರಿಪಾ ಚಾ ನಾಷ್ಟಾ ಊಟ ಎಲ್ಲ ಒಂದ ಸಲ ಕೇಳ್ತಿರಲ್ಲ, ಅಷ್ಟು ಒಂದ ಸಲ ಮಾಡಾಕ್ ಬರ್ತೈತೇನ್ರಿ? ಆಯ್ತು ತೋರಿ ಮೇಡಮ್, ನಮ್ಮ ಫ್ರೆಂಡ್ಸ್ ಬಂದ ಫೋನ್ ಕಟ್ ಮಾಡಿ. ಆದ್ರ ಆಯ್ತು ತಗೋರಿ. ಅಲ್ಲ ಇವ ಅವ್ರ ದೋಸ್ತ್ರಿಗೆ ಅಂಜ ಫೋನ್ ಕಟ್ ಮಾಡಿದ, ಮುಂದ್ ಹೆಂಗ ಇವನ್ ಗತಿ? ಮತ್ತೇನ್ ಹೋದೋಸ್ತ ಫೋನ್ಯಾಗತ್ತು ಮಾತಾಡೋದ್ ಜೋರತಿ? ಯಾವ ಹುಡುಗಿ ಕಾಳಾಕತ್ತೇನ? ಹ್ಞೂ ಕಾಳು ಹಾಕತ್ತನ. ನಿನಗೆ ಹೆಂಗೆ ಗೊತ್ತಾತು? ನಿನ್ ಮೂತಿ ನೋಡ್ರ ಗೊತ್ತಾಕೈತಿ. ಹೌದು, ನೀ ಹೇಳೋದು ಕರೆ ಐತೆ. ಫೋನ್ಯಾಗ ಮಾತಾಡಕ ಹುಡುಗಿ ಸಿಕ್ಕಾಗಿಂದ ನಾ ಫುಲ್ ಖುಷಿ ಒಳಗದೀನೀಗ. ಮತ್ ಹಂಗಿದ್ರ ಮನ್ಯಾಗ ಹೇಳಿ ಮದ್ವಿ ಮಾಡ್ಕೊಂಡ್ಬಿಡ್ಬೇಕು. ಮನ್ಯಾಗ ಹೆಂಗಾರ ಹೇಳಿ ಒಪ್ಸಾಕ್ ಬರ್ತೈತಿ. ಆ ಹುಡುಗಿ ಈಗ ಫೋನ್ಯಾಗ ಮಾತಾಡೋದೈತೆ. ಆಕಿ ಮುಂದ ನಾನು ಪ್ರೀತಿ ಹೆಂಗ್ ಹೇಳ್ಬೇಕತ್ ಗೊತ್ತಾಗತ್ತ, ಅಂಜಿಕ್ ಬರಾದೈತಿ. ಏ ಹೆಂಜಿಗ್ ಬರೈತಿ? ಹೆಂಗ್ ಹೇಳ್ಬೇಕ ಅನ್ನಕತಿ? ಬಾಯ್ಲೇನ ಹೇಳ್ಬೇಕಲ್ಲ. ಏ ಬಾಯ್ಲೇನ ಹೇಳ್ಬೇಕ್ ಬಿಡು, ಅದು ನನಗ್ ಗೊತ್ತೈತಿ. ಆದ್ರ ಆಕಿಗೆ ನಾನು ಪ್ರೀತಿ ಹೇಳ್ಬೇಕಂದ್ರ ನನಕಿಂತ ಬಾಳ ಸಣ್ಣಕ್ಕಿದಾಳು ಆಕೆ. ಬಾಳ ಸಣ್ಣಕ್ಕೆ ಅದಾರ? 8 ವರ್ಷ ಸಣ್ಣಕ್ಕೆ? ನನಕಿಂತ 15 ವರ್ಷ ಸಣ್ಣಕ್ಕಿದಾಳ. 15 ವರ್ಷ ಸಣ್ಣಕ್ಕಿದಾಳು? ಅದ್ ಹೆಂಗ್ ನಿನಗ್ ಗೊತ್ತಾತು? ಏ ಎಟ್ಟಾರೆ ಮಬ್ಬ ಇದೀವ. ಅವ್ರ ಲೋನ್ ತಗೊಳೋವಾಗ ನಮ್ಗೆ ಆಧಾರ್ ಕಾರ್ಡ್ ಕೊಟ್ಟಿರೋದಿಲ್ಲನ, ಆಧಾರ್ ಕಾರ್ಡ್ ನೋಡ್ರ ಗೊತ್ತಾಕತ್ಪ. ಏ ನಿನಗ್ ಧೈರ್ಯ ಆಗ್ಲಿಕ್ಕಂದ್ರ ನನಗ್ ಹೇಳ, ನಮ್ ದೋಸ್ತ ನೀನ್ ಲವ್ ಮಾಡತಾನ ಅಂತೇಳಿ ನಾ ಅಕ್ಕಿಗೆ ಹೇಳ್ತಾನ. ಏ ಸುಮ್ ಹೋಗೋ ದೋಸ್ತ, ನೀನ ಎಲ್ಲ ಹಳ್ಳ ಹಿಡಿಸ್ಬಿಡ್ತಿ. ನನ್ನ ಪ್ರೀತಿ ನಾ ಹೆಂಗ್ ಹೇಳ್ಕೊಬೇಕತ್ತ ನಂಗೆ ಗೊತ್ತೈತಿ. ಏ ಹಂಗಲ್ಲೋ. ಏ ಹಂಗೂ ಇಲ್ಲ ಹಿಂಗೂ ಇಲ್ಲ, ಏನ್ ಸುಮ್ ಇಲ್ಲಿಂದ ಹೋಗ್ಕೋ ಏನ ತಗೊಲೋ ಮೆಟ್ಟ. ಹಿಂಗೇನೋ ಸಹಾಯ ಮಾಡಕ್ ಬಂದ್ರ ಬರೀ ಯತ್ನೆ ಮಾಡ್ತಾನಲ್ಲ. ನೀವಿಬ್ರು ಸಾಲಿ ಕಲ್ತ ದೊಡ್ಡ ನೌಕರಿ ತಗೊಂಡ ದೊಡ್ಡ ಸಾಹೇಬ್ ಆಗ್ಬೇಕ. ಸಾಹೇಬಾಗಿ ನನ್ನ ರಾಣಿ ತರ ನೀವು ನೋಡ್ಕೋಬೇಕ. ಈಗ ಟೈಮ್ ಆತ, ನೀನ ಸಾಲಿಗೆ ಹೋಗ. ಅವನೊಬ್ಬನ ಹುಡುಕ್ಯಾಡೆ ರೆಡಿ ಮಾಡ್ಯಾ ಕಳಿಸ್ತಾನಂತ. ಅವನ್ ಕೈಯಾಗ ಡಬ್ಬಿ ಕೊಟ್ಟು ಕಳಿಸ್ತಾನಂತ. ಬ್ಯಾಗ್ ಎಲ್ಲಿ ಇಟ್ಟಿ ಅದ್ ತಗೋ. ಇವ್ರಿಗೆ ಫೋನ್ ಹಚ್ಚಿದ್ರಾತ.
ಹಲೋ ರೀ, ಮತ್ತೇನಿಲ್ಲ ರೀ, ನಂಗೆ ಸ್ವಲ್ಪ ರೊಕ್ಕ ಬೇಕಾಗಿದ್ದು. ಸೌಕಾರ ಕೊಡುದ 50,000 ಮತ್ತು ನನಗೆ 50,000 ಬೇಕಾಗ್ಯಾವ. ನೀವ ಬರುವಾಗ 1,00,000 ರೂಪಾಯಿ ತಗೊಂಡ ಬರ್ರಿ. ನಿಮಗೆ ಯಾಕ್ರಿ 50,000? ನಮ್ಮ ತಮ್ಮಗಳ ಸಾಲಿ ಫೀಸ್ ತುಂಬುದೈತ್ರಿ, ಹಂಗಾಗಿ ಅದಕ್ಕೆ ಕೇಳಾತಿದ್ದೆ. ನೀವೇನ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಿಮ್ಮ ರೊಕ್ಕ ನಾ ಮುನ್ಗಿಸ್ಕೊಳ್ಳೋದಿಲ್ಲ. ಧರ್ಮಸ್ಥಳ ಸಂಘನಾಗ ಲೋನಿಗೆ ಬರ್ಸೇನೆ. ಲೋನ್ ಬಂದ್ ಕೂಡ್ಲೆ ನಾ ನಿಮ್ಗೆ ರೊಕ್ಕ ಕೊಡ್ತೇನಂತ. ಇವಬ್ಬವ ಭಾಡ್ಯ ಎಲ್ಲೋ ಹೋಗ್ಯಾನ, ಬೆಳಗ್ಗೆ ಎದ್ದಾಗಿಂದ ಇವನಾರ ಹುಡುಕೊಂಡ್ ಬಂದ ಸಾಲಿ ಕಳ್ಸಿರಾತ್. ಸ್ವಾಮಿ 2 ದಿನದಾಗ ರೊಕ್ಕ ಕೊಡ್ತಾನೆ ಅಂತೇಳಿ ಇಂದಿಗೆ 3 ದಿವಸ ಆತ. ಆಕೆಗೆ ನೆನಪರ ಐತಿಲ್ವ? ಆಕೆಗೆ ನೆನಪಿರೋದು ಅದಕ್ಕೆ ಬೇಕಾಗೈತಿ. ಆಕೆ ನನಗೆ ಬೇಕು, ರೊಕ್ಕ ಓದು ಸುಡವನು. ಈಕಿನ 50,000ಕ್ಕೆ 50,000 ಬಡ್ಡಿ ಹೆಚ್ಚಿ ಈಕಿ ಯಾವಾರ ಸುದ್ದಿ ಮಾಡಿಬಿಡ್ತಾನೆ. ಯಾವತ್ತು ನನ್ನ ಕಣ್ಣು ಮುಂದೆ ನನ್ನ ಮನ್ಯಾಗ ದುಡ್ಕೋತಿರ್ಬೇಕು. ಆಕಿ ಬಡ್ಡಿ ಹಸ್ತನ, ನಾ ಹೇಳಿದಂಗೆ ಕೇಳ್ಕೊತ ಬಿದ್ದಿರ್ಬೇಕ, ನಾ ಹೇಳಿದಂಗೆ ಕುನಿಬೇಕ. ಯಾವತ್ತೂ ಆಕಿಗೆ ಸಾಲ ತೀರ್ಸಕ್ಕಾಗಿರ್ಬಾರ್ದು. ಬರಲಿ ಸಾವಿತ್ರಿ, ಸಾವಿತ್ರಿ, ಏನಾತ್ ನಮ್ಮ ವ್ಯವಹಾರ? ಸಾವುಕಾರದನ್ನ ಅದು ಸುದ್ದಾಗಿಲ್ಲತ್ತ ವ್ಯವಹಾರ. ಸೌಕಾರನ್ ವ್ಯವಹಾರ ಸೌಕಾರನ್ ಜೋಡಿ, ನಿನ್ ವ್ಯವಹಾರ ನನ್ ಜೋಡಿ ಐತಿ. ಸಾವುಕಾರನ ವ್ಯವಹಾರ ಸಾವುಕಾರ ಜೊತೆ ಇರಲಿ, ನಮ್ದನ ವ್ಯವಹಾರ ಸುದ್ದಿ ಮಾಡ. ನಿನ್ ವ್ಯವಹಾರನು ಸುದ್ದಿ ಮಾಡ್ತೇನೆ, ನಂಗೆ ಸ್ವಲ್ಪ ದಿನ ಟೈಮ್ ಕೊಡ. ನನಗೆ ಟೈಮಿಗೆ ಕೊಡಕ್ಕೆ ಆಗಂಗಿಲ್ಲ. ನಮ್ಮ ಹುಡುಗರು ಇಸ್ಪೇಟ್ ಹಾಕಿ ಬಂದ್ರೆ ಬೇದ್ ಕಳ್ಸಿದಿ. ನಾನ್ ನಿಮಗ ಇಷ್ಟ ದಿವ್ಸ ಇಸ್ಪೆಟ್ ಆಡಾಕ ಜಾಗ ಕೊಟ್ಟಿದ್ನಿ. ನೀವೇನ್ ಮಾಡಿದ್ರಿ ಹೇಳ? ಇಸ್ಪೆಟ್ ಆಡಿ ಎಲ್ಲಿ ಇಲ್ಲೇ ಬಿಸಾಕಿ ಹೋಗಾತೀರಿ. ಅವ್ನ್ ತಗೊಂಡ ನಮ್ ತಮ್ಮಗಳ ಇಸ್ಪೆಟ್ ಆಡಾಕ ಕಲಿಯತಾರ. ಅವ್ರ ಕಲ್ತ ಹಾಳಾಗ್ಬಾರ್ದಂತ ಅನ್ನೋ ಲೆಕ್ಕಕ್ಕನ ಬೈದ್ ಕಳ್ಸಿದ್ ನಾನು. ನಮ್ಗೆ ಇಲ್ಲೇ ಆಡ್ಬೇಕಂತ ಏನಿಲ್ಲ, ನಮ್ಗೆ 108 ಮನಿ, ನಮ್ಮ ರೊಕ್ಕ ಅಟ್ಟ ಕೊಡ್ನಿ. ಹಿಂಗ ರೊಕ್ಕ ಕೊಡಂತಂದ ಎದಿ ಮ್ಯಾಗ ಬಂದ್ ನಿಂತ್ರ ಎಲ್ಲಿಂದ ಕೊಡ್ಬೇಕ? ನಾಳೆ ಬಾ ಕೊಡ್ತೇನಂತ. ನಾನು ರೊಕ್ಕ ಬೇಕಾದ್ರೆ ನಾಳೆ ಕೊಡು ಅಥವಾ ನಾಡ್ದು ಕೊಡು. ನಮ್ಮ ಸಾವುಕಾರ ವ್ಯವಹಾರ ಸುದ್ದಿ ಮಾಡ. ಅವ್ನ ತಲೆ ಕೆಡ್ತಿದ್ರೆ ಮನೆಗೆ ಬರ್ತಾನೆ. ನಿಂದು ರೊಕ್ಕ ಕೊಡ್ತೇನಿ, ನಿಮ್ ಸೌಕಾರ್ದು ಕೊಡ್ತೇನೆ. ನಾಳೆ ಬರೋಗ. ಆಯ್ತಾಯ್ತು, ಬರ್ತೀನಿ ತಗೋ. ಬಂದ್ರಿ? ಬರ್ರಿ, ರೊಕ್ಕ ತಗೊಂಡ್ ಬಂದಿರಿ? ರೊಕ್ಕದ ಭಾಳ ಅರ್ಜೆಂಟ್ ಇದ್ದಂಗೆ ಕಾಣ್ತೈತಿ ನಿಮ್ಗೆ. ಹೌದ್ರಿ, ರೊಕ್ಕದ ಅರ್ಜೆಂಟ್ ಇದ್ದಾಗನ ನಿಮಗ್ ಫೋನ್ ಮಾಡೇನಿ. ಬರ್ರೆಲ್ಲ ಸ್ವಲ್ಪ ಚಾ ಮಾಡ್ತೇನಂತ. ಒಳಗದು ಏನು ಬರಂಗಿಲ್ರಿ. ನಾನು ರೊಕ್ಕ ತಗೋರಿ, ನಾ ಹೊಕ್ಕನ. ಬರ್ರಿಪ್ಪ ಒಳಗ, ಅಷ್ಟ್ಯಾಕ ಅಂಜಾತೀರಿ? ಇಲ್ರಿ, ಹೆಣ್ಣು ಮಕ್ಳು ಇದ್ದವ್ರ ಮನ್ಯಾಗ ಹೋದ್ರ ನಮ್ಮ ಅವ್ವ ಬೇಯ್ತಾಳ್ರಿ. ನಿಮ್ ಅವ್ವನ್ ಬಾಳ ಪ್ರೀತಿ ಮಗ ಇದ್ದಂಗ ಅನಸ್ತೈತ್ರಿ ನೀವ. ಹೌದ್ರಿ, ಮತ್ತ ನಮ್ಮ ಅವ್ವನ ಪ್ರೀತಿ ಮಗ ಇದ್ದದಕ್ಕನ ನಾ ಇನ್ನೂ ಮದ್ವೆ ಆಗಿಲ್ಲ. ನಿಮ್ ಅವ್ವನ್ ಮ್ಯಾಗ ಪ್ರೀತಿ ಇರೋದಕ್ಕ ನೀವ್ ಮದ್ವಿ ಮಾಡ್ಕೊಳೋದಕ್ಕ ಏನ್ ಸಂಬಂಧ ಏನೈತ್ರಿ? ಸಂಬಂಧ ಇರೋದೇನ್ ಮಾಡ್ದೈತ್ರಿ? ಬಂದೈಕ್ ಸುಮ್ ಇರ್ಬೇಕಲ್ಲ. ತಾಯಿ ಮಗನ ದೂರ ಮಾಡ್ಲ ಅಂದ್ರ ಭಾರಿ ಬಿಡ್ರಿಪ್ಪ ನಿಮ್ದು ಮುನ್ನೆಚ್ಚರಿಕೆ. ಅಷ್ಟೇನ್ ಇಲ್ ಬಿಡ್ರಿ, ಸ್ವಲ್ಪ ಐತೆ ಇರ್ಬೇಕ್ರಿ ಮನುಷ್ಯ ಆದಿಂದ. ಮತ್ತ ನಿಮ್ಗೊಂದ್ ಕೆಲ್ಸ ಹೇಳ್ತೇನ್, ಮಾಡ್ತೀರಿ? ಏನ್ ಮಾಡೋದ್ ಹೇಳ್ರಲ್ಲ, ಮಾಡ್ತಾನ. ಮತ್ತ ಆ ಸೌಕಾರ್ಗ ನೀವ ಹೋಗಿ 50,000 ಕೊಟ್ ಬಿಡ್ರಲ್ಲ. ನೀವೇನ್ರಿ, ನೀವು ರೊಕ್ಕ ಕೇಳಿರಿ, ನಾ ತಂದು ಕೊಟ್ಟೆನ. ಇನ್ನು ಹೋಗಿ ಆ ಸಾವ್ಕಾರ್ಗ ರೊಕ್ಕ ಕೊಡತ್ ನನಗ್ ಹೇಳ್ತೀರಿ? ನಾ ಏನ್ ಅವ್ರ ಮನಿ ನೋಡೇನು ಏನ್ ಬಿಟ್ಟೇನು? ಹಿಂಗ್ಯಾಕ್ರಿಪ ನೀವ? ನಾ ಕೇಳಿದ್ ಕೂಡ್ಲೆ ರೊಕ್ಕನ ಕೊಟ್ಟಿರಂತ ಇದಟ್ ಹೋಗಿ ಕೊಟ್ರ ಏನ್ ಆಗ್ತೈತ್ ನಿಮ್ಗ? ಕೊಡ್ತನ್ ಬಿಡ್ರಿ, ಅವ್ರ ಮನಿ ಎಲ್ಲೈತಿ ಹೇಳ್ರಿ? ಏನಿಲ್ರಿ, ಹಿಂಗ ಸೀದಾ ಹೋಗಿ ಬಲ್ಗಡೆ ಹೊಳಿದ್ರ ಅಲ್ಲಿ ಮಲ್ಲಪ್ಪ ಸಾವ್ಕಾರ್ ಮನಿ ಯಾವ್ದಂತ ಕೇಳಿರ ಯಾರಾದ್ರೂ ಹೇಳ್ತಾರ. ಆಯ್ತು ತೋರಿ, ರೊಕ್ಕ ಕೊಡ್ರಿ, ಕೇಳ್ಕೊತ್ ಹೊಕ್ಕನ. ಚಲೋ ಬಕ್ರಾನ ಸಿಕ್ಕೇತಿ. ಏಯ್ ಸಾಹೇಬ,
ಮತ್ತೇನಪ್ಪ ರೊಕ್ಕ ವಸೂಲ್ ಮಾಡು ಸಾಹೇಬ. ಈ ಕಡೆ ಬಂದಿ, ನಾ ಏನ್ ನಿನ್ನ ಕಡೆ ಸಾಲ ಮಾಡಿಲ್ಲ. ನೀವ್ಯಾಕೆ ನಮ್ಮ ಕಡೆ ಸಾಲ ಮಾಡ್ತೀರಿ? ಸಾವುಕಾರ ಮಂದಿ ನೀವ. ಮತ್ತೆ ಯಾಕೆ ಬಂದಿಪ್ಪ ಹಂಗಾರ? ಆ ಪತ್ರಾಸ್ ಮನೆ ಸಾವಿತ್ರಿ ನಿಮಗ್ ಸಾಲ ಕೊಡದತ್ರಲ್ಲ, ಅದನ್ನ ನಾ ಕೊಡಾಕ್ ಬಂದಿದ್ನೆ. ಏ ನೀ ಯಾವ ನನಗ್ ರೊಕ್ಕ ಕೊಡವ? ನೀ ರೊಕ್ಕ ಇಸ್ಕೊಂಡದಿ? ಯಾವಾಗ ಇಸ್ಕೊಂಡಳ ಆಕೆ ಬಂದು ಕೊಡ್ತಾಳ. ಹೋಗ್ ಬಾಳ ಸೇನದಿ. ರೊಕ್ಕ ಕೊಡಕ್ ಬಂದ ನಾನು ಸಾವಿತ್ರಿ ಕೊಟ್ಟ. ಹಂಗ್ಯಾಕ್ ಮಾತಾಡ್ತೀರಿ ಸಾವುಕಾರ? ಯಾರು ಕೊಟ್ರ ಏನ? ರೊಕ್ಕ ರೊಕ್ಕಲ್ಲ. ಏಯ್ ನೀನ ಸಣ್ಣವದಿ, ನಿನಗೇನು ತಿಳಿಯಂಗಿಲ್ಲ. ಹೋಗಿ ಇಲ್ಲಿಂದ ಮೊದಲು ಹೋಗ್ನಿ. ನಡೆ. ಸಾವುಕಾರ, ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಇಲ್ಲಿ ನಾನ ಆಕಿನ ಮದ್ವೆ ಆಗವದನ. ಅಲ ಸೂರ, ನೀ ಅಕ್ಕಿನ ಮದ್ವೆ ಆಗವ? ನಾ ಅಕ್ಕಿನ ಬಿಟ್ಟನಾಗವಲ್ಲ. ನೀ ಮದ್ವಿ ಮಾಡ್ಕೋತಾನತ್ತ. ಮದ್ವಿ ಕೆಸಬಾಯ್, ಊರ್ ಕೆಸಬಾಯ್. ಸಾವುಕಾರ, ನಾ ನೋಡಾಕ ನಿಮ್ ಕಣ್ಣಿಗೆ ಸಮಾಧಾನ ಕಾಣ್ತಿರ್ಬೇಕ, ಆದ್ರ ಮನುಷ್ಯ ನಾ ಮೊದಲ ಸರಿ ಇಲ್ಲ. ಈಗ ನೀವು ರೊಕ್ಕ ತಗೋಲಿಕ್ಕಂದ್ರ ನಿಮಗ ರೊಕ್ಕ ಸಿಗುದಿಲ್ಲ, ಆ ಸಾವಿತ್ರಿನೂ ಸಿಗುದಿಲ್ಲ. ಸುಮ್ಮ ಇವ್ ರೊಕ್ಕ ತಗೊಂಡ ಒಳಗಿಟ್ಕೋರಿ. ಹೋಗೋ ಏ ರಾಜ್ಕುಮಾರ, ಹೋಗ. ನಿನ್ನಂತವ್ರನ್ನ ಎಷ್ಟು ಮಂದಿ ನೋಡಿಲ್ವೋ ನನ್ನ ಜಾಯಮಾನದಾಗ. ನೀವೇನ್ರಿ ಮನಿಗ್ ಬಂದಿದ್ರ ಆಗ್ತಿತ್ತಲ್ಲ, ಇಲ್ಲಿ ಕರ್ಸಿರಿ ನನಗ? ನಿಮ್ ಜೋಡೆ ಸ್ವಲ್ಪ ಪರ್ಸನಲ್ ಮಾತಾಡ್ದೈತ್ರಿ. ನೀವೇನ್ ಮತ್ತೇನ್ ರೊಕ್ಕ ಇಕ್ಕ ಕೇಳತ್ತೀರೇನ? ರೊಕ್ಕ ಇಕ್ಕ ಇಲ್ರಿ ಈಗ ನನ್ ಕಡೆ. ಇನ್ನು ಸಂಗಿನ ಸಾಲ್ ಬಂದಿಲ್ರಿ. ಸಂಗಿನ ಸಾಲ್ ಬಂದ್ಮ್ಯಾಗ ಕೊಡ್ತೇನಂತ. ನಾ ಏನ ನಿಮ್ ತೇಕ ರೊಕ್ಕ ಕೇಳತ್ತಿಲ್ರಿ, ಮಾತಾಡ್ದ ಬೇರೆ ಐತಿ. ಏನ್ ಹೇಳೋದೈತಿ ಹೇಳ್ರಿ. ನಿಮಗ ಹೆಂಗ್ ಹೇಳ್ಬೇಕು ಗೊತ್ತಾಗೋತ್ರಿ. ನಿಮ್ಮನ್ನ ನೋಡಾನ ಮಾತಾ ಬರ್ವಲ್ವ. ನೀವೇನ್ರಿ ನಾವ್ ಹುಡುಗಿಯಾಗಿ ಎಷ್ಟು ಧೈರ್ಯದಿಂದ ಮಾತಾಡತ್ತೇನ್, ನೀವು ಗಂಡ್ಸಾಗಿ ಮಾತಾಡಕ್ ಅಂಜಾತಿರಲ್ಲ. ನಿಮ್ಮನ್ನ ನೋಡಾನ ಅಂಜಿಕ್ ಬರ್ತೈತಿ ಬಿಡ್ರಿ. ಹೇಳುದು ಯಾರಿಗೆ? ಯಾರಿಗ ಯಾಕೆ ಹೇಳ್ತೀರಿ? ನನಗ ಹೇಳ್ರಿ. ಅದ ಅದ ಇದ್ರಿ, ಅದ ಇದ್ರಿ ಏನ್ ಹೇಳ್ರಿ? ನೀವು ನನ್ನ ಮದುವೆ ಮಾಡ್ಕೋತೀರಿ? ಮದ್ವಿ ಏನೋ ಮಾಡ್ಕೋಬೋದ್ರಿ, ಆದ್ರ ನನ್ನ ಒಂದ್ ಸ್ವಲ್ಪ ಕಂಡೀಷನ್ ಅದಾವ. ಕಂಡೀಷನ್ ಅದಾವ್ರಿ? ಏನ್ ಹೇಳ್ರಲ್ಲ ನಿಮ್ ಕಂಡೀಷನ್? ನನ್ನ ಕಂಡೀಷನ್ಗೆಲ್ಲ ನೀವು ಒಪ್ಕೊಂಡ್ರ ನಿಮ್ಮನ್ನ ಮದ್ವಿ ಮಾಡ್ಕೋತೇನೆ. ಏನ್ಪಾ ದೇವ್ರ ಈಕಿ ಕಂಡೀಷನ್? ಈಕಿ ನೋಡ್ರ ನನಗೆ ಪಸಂದ ಹಿಡ್ಸ್ಯಾಳು. ನಿಮ್ಮ ಕಂಡೀಷನ್ ಏನದಾವ್ರಿ? ನಾನ್ ನಿಮ್ಮನ್ನ ಮದ್ವಿ ಆದೆ ಅಂದ್ರ ನಾನ್ ನಿಮ್ಮ ಮನಿಗೆ ಬರುದಿಲ್ರಿ. ಯಾಕಂದ್ರ ನನ್ಗ ಇಬ್ರ ತಮ್ಮಗಳು ಅದಾರ. ನಾ ನಮ್ಮ ತಮ್ಮಗಳು ನೋಡ್ಕೊಂಡ ನಮ್ಮ ಮನಿ ಒಳಗ ಇರಕಿ. ನೀವು ನಿಮ್ ತಮ್ಮಗಳ ಜೊತೆನ ಇರ್ರಿ, ನಾ ಎಲ್ಲಿ ಬ್ಯಾಡತ್ತನ. ಆದ್ರ ನಿಮ್ ತಮ್ಮಗಳ್ನು ನಿಮ್ ಜೋಡಿನ ನಮ್ಮ ಮನಿಗ್ ಕರ್ಕೊಂಬರ್ರಿ. ಮತ್ತ ನೀವು ನಿಮ್ ಮನಿ ಒಳಗ ಎಷ್ಟ್ ಮಂದಿ ಐತಿರಿ? ನಾನು, ನಮ್ಮ ಅವ್ವ, ನಮ್ಮ ತಮ್ಮನ ಹಿಂತೆ 4 ಮಂದಿ ಅದು. ನಾನ ನನ್ನ ತಮ್ಮಗಳನ್ನ ಯಾರಿಗೂ ಭಾರ ಆಗಾಕ ಕೊಡಂಗಿಲ್ರಿ. ನೀವೇನ ಹಳೆಗಳಂತಂದ ಪ್ರೀತಿಯಿಂದ ನೋಡ್ಕೋಬೋದ, ಆದ್ರ ನಿಮ್ ಮನ್ಯಾಗಿನ ಮಂದಿ ಅವ್ರ ಅದ ಪ್ರೀತಿಯಿಂದ ನೋಡ್ಕೋಬೇಕಲ್ಲ. ನಮ್ಮ ಅವ್ವ ಅಪ್ಪಗ ನಾ ಮಾತು ಕೊಟ್ಟೇನಿ, ನಮ್ಮ ಇಬ್ರು ತಮ್ಮಗಳಿಗೆ ಯಾವ ಕಷ್ಟನೂ ಬರಲ್ದಂಗ ನೋಡ್ಕೋತೇನಂತಂದ. ನಿಮ್ಮ ಅವ್ಗ ನಿಮ್ಮ ಅಪ್ಪಗ ಮಾತು ಕೊಟ್ಟಂಗ ನಡ್ಕೊಳಕ್ರಿ ಆತ. ಈಗ ನಿಮ್ಮ ಮ್ಯಾಗ ನನಗೆ ಹೆವಿ ಲವ್ ಆಗೈತೆ, ಹೆಂಗ್ ಮಾಡೋದ್ರಿ? ನೀವು ನನ್ನ ಮದ್ವಿ ಮಾಡ್ಕೊಂಡ ನನ್ನ ಜೊತೆ ಇರ್ಬೋದಲ್ರಿ? ನಿಮ್ಮ ಜೊತೆನ ಇರ್ಬೋದ್ರಿ, ಆದ್ರ ನಮ್ಮ ಮನ್ಯಾನವ್ರಿಗೆ ಗೊತ್ತಾಗದಂಗ ನಾನು ನಿಮ್ಮನ್ನ ಮದ್ವೆ ಆಗ್ಬೇಕ. ನಿಮ್ಮ ಮನ್ಯಾಗನವ್ರಿಗೆ ಗೊತ್ತಾಗಲ್ದಂಗ ನೀವು ಮದ್ವಿ ಮಾಡ್ಕೊಂಡ್ರ ನನಗೇನು ಪ್ರಾಬ್ಲಮ್ ಇಲ್ರಿ. ಆದ್ರ ನಮ್ಮ ಇಬ್ಬರ ಮದ್ವಿ ಸಬ್ ರಿಜಿಸ್ಟರ್ ಆಫೀಸ್ನಾಗ ಆಗ್ಬೇಕ. ಇದಕ್ಕೆ ನೀವು ಹ್ಞೂ ಅಂತೀರಿ? ಆಯ್ತು ತೋರಿ, ನೀವು ಹೇಳಿದಂಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳಕ್ ಬರ್ತೈತಿ.
ಹಂಗಾದ್ರ ನಾ ಹೋಗ್ತೇನ್ರಿ ಈಗ. ನಾ ಹೋಗಿರ್ತೇನ. ಹೋಗ್ಬೇಡ, ನಿಲ್ರಿ, ನಿಮ್ ಜೋಡಿ ಸ್ವಲ್ಪ ಮಾತಾಡೋದೈತಿ. ಮತ್ತೇನ್ ಮಾತಾಡ್ದೈತ್ ಪಾನಿಂದ? ತಡ್ರಿ ಒಂದ್ ನಿಮಿಷ. ಹೇ ಮಾರಾಯ, ಇಲ್ಲಿ ಸಿಕ್ಕಾಪಟ್ಟಿ ಕಾವಾಗ ಐತಿ, ಹೊರಗ್ ಬಾಯ್ಲಿ ಹೊರಗ್ ಕೂತ್ ಮಾತಾಡ್ನು. ಹೌದ್, ನಿನಗ್ ಇಷ್ಟೋ ತನಕ ಕಾವ್ ಆಗ್ಲಿಲ್ಲ, ಇವಾಗ ಕಾವ್ ಆಗಾಕತ್ತ. ಏ ಬಾರೋ ಮಾರಾಯ ಬಾ. ಅಲ್ಲಿ ಒಳಗ 5 ನಿಮಿಷ ನಿಲ್ಲಕ್ ಆಗವತ್ತು, ಇಟ್ಟೋತಕ ಕಾವ ಆಗ್ಲಿಲ್ಲ ಅನ್ ಕೇಳ್ತಿ. ಏನ್ ಮಾತಾಡ್ದೈತಿ ಹೇಳ್ ಪಾಟ್ನ. ಏ ಮಾರಾಯ, ಯಾವಾಗ ನೋಡ್ತೀನಿ ನೋಡ, ಬರೀ ಅರ್ಜೆಂಟ್ ಕಟ್ಕೊಂಡ್ ಬಂದಿರ್ತಿಯಲ್ಲ. ಕುಂದ್ರು ಒಂದ್ 5 ನಿಮಿಷ ಕುಂತ್ ಮಾತಾಡೋಣ ಅಂತ. ಕುಂಡ್ ಅಂದಿ ಕೂತ್ನಿ, ಏನ್ ಹೇಳೇನ? ಏನಿಲ್ಲ, ನಮ್ಮಿಬ್ರು ತಮ್ಮಗಳನ್ನ ಒಂದ್ ಚಲೋ ಹಾಸ್ಟೆಲ್ಕ್ ಹಾಕುನು. ಅಲ್ಲೋ, ನಮ್ ಮನಿಗ್ ಬಾ ಅಂದ್ರ ನಮ್ ತಮ್ಮಗಳ ಜೋಡಿನ ಇರ್ತನಂದೆ. ಈಗ ಯಾಕ ಅವ್ರನ್ನ ಹಾಸ್ಟೆಲ್ಕ್ ಹಾಕುದ? ಹಂಗೇನಿಲ್ಲ ರೀ, ಅವ್ರೀಗ ದೊಡ್ಡೋರ್ ಆಗಾಕತ್ತಾರ. ಅವ್ರ ಮುಂದ ನಾವ್ ಹಿಂಗ್ ಇರೋದ ಸರಿ ಅಲ್ಲ. ಅದಕ್ಕಾಗಿ ಅವ್ರಿಬ್ರು ಹಾಸ್ಟೆಲ್ಕ್ ಹೋದ್ರ ನಮಗೂ ಒಂದ್ ಸ್ವಲ್ಪ ಪ್ರೈವೇಸಿ ಸಿಕ್ಕಂಗ ಆಗ್ತತಲ್ಲ, ಅದಕ್ ಹೇಳಿದ್ನಿ. ಹೌದ, ಹುಡುಗರ್ ಇದ್ರಂದ್ರ ನಮಗೂ ಆಟ ಆಡಕ್ ನಡಿವತ್ತ. ಹುಡುಗರ್ನ ಹಾಸ್ಟೆಲ್ಕ್ ಹಾಕೋದ ಚಲೋ. ಆದ್ರ ತಗೋ, ಯಾವ್ದಾರ ಒಂದ್ ಚಲೋ ಹಾಸ್ಟೆಲ್ ನೋಡಿ ಹಾಕಾಕ್ ಬರ್ತೈತಿ ರೀ. ಮತ್ತ ಈ ಮನಿ ನಮ್ಗ ಅಡ್ಜಸ್ಟ್ ಆಗವಲ್ತ, ಒಂದ್ ಬ್ಯಾರೆ ಯಾವ್ದಾರ ಮನಿ ನೋಡಲ್ಲ. ಮತ್ತೇನ ನಿಮ್ ತಮ್ಮಗಳು ಹಾಸ್ಟೆಲ್ ಕೈಸ್ತಾರ, ಹಾಸ್ಟೆಲ್ಕ್ ಹೋಗ್ತಾರ. ಮತ್ ಇದು ಮನಿ ಸರಿ ಇಲ್ಲ, ಸಿಕ್ಕಾಪಟ್ಟಿ ಕಾವಾಗ ಐತೆ. ನನಗೂ ಅನ್ಸಾದಿತ್ತ ಬ್ಯಾರೆ ಮನಿನ ನೋಡ್ಬೇಕತ್ತ. ಆ ಬ್ಯಾರೆ ಮನಿ ನೋಡ್ತಲ್ಲ, ಅಲ್ಲೇ 1-2 ಮಕ್ಕಳ ಮಾಡ್ಕೊಂಡ್ ನಾನೇನ. ಈಗೇನ್ ಅದಕ್ಕೆ ಅರ್ಜೆಂಟ್ ಐತಿ? ನಿಧಾನವಾಗಿ ಮಾಡ್ಕೊಂಡ್ರ ಆಗುದಿಲ್ಲೇನ? ಬರೇ ಸಾವಕಾಶ ಮಾಡ್ಕೊಳೋ ಅರ್ಧ ವಯಸ್ಸಾಗಾಕ್ ಬಂದ್ವ. ನಾಳೆ ನಮ್ಗ್ ಹುಟ್ಟಿದ ಮಕ್ಳೇನ್ ನಮ್ಗ ಅವ್ವ ಅಪ್ಪ ಅನ್ಬೇಕು, ಏನ್ ಅಜ್ಜ ಆಯಿ ಅನ್ಬೇಕು? ಅಂದ್ರೆ ಅನ್ವಲ್ ಯಾಕೆ ತಗೋ, ಅವೇ ನಮ್ ಮಕ್ಕಳದಾವ. ಯಾರೇ ಮುದುಕರ ಆದ್ಮೇಲೆ ಮಕ್ಕಳ ಹಿಡಿತಾರನ? ನೋಡು, ನೀ ನಮ್ ಮನಿಗ್ ಬಾ ಒಂದ್, ಇಲ್ಲ ಅಂದ್ರ ಮಕ್ಕಳ ಮಾಡ್ಕೊಳಕ್ ಹೂ ಅನ್ನ. ನಿನಗ ಆಗಂಗಿಲ್ಲ ಅಂದ್ರ ಹೇಳ. ನಮ್ ಮನ್ಯಾಗ ಮದ್ವಿ ಮಾಡ್ಕೊ ಅತ್ ಉಪ್ಪದ್ರ ಹೆಚ್ಚಾರ. ನಮ್ಮ ಅಕ್ಕನ ಮಗಳನ್ನ ಮಾಡಾಕ್ ನಿಂತಾರ, ನಾ ಆಕಿನ ಮದ್ವಿ ಮಾಡ್ಕೋತಾನ ನೋಡ್. ಮತ್ತ ಮಾಡ್ಕೊಳ್ಳೋದಾದ್ರ ಮಾಡ್ಕೋ, ನಿನಗ್ಯಾವಕ್ ಬೇಡ ಅಂದಾಳ. ಮಾಡ್ಕೋತನ್ ತಗೋ. ಅವಾಗ ನನ್ನಿಂದ ಬಂದಿತ್ತಂದಿ, ಮಾಡ್ಕೊಂದಿಂದ ಹಂಗ ಹಿಂಗ ಏನು ಅನ್ನೋಂಗಿಲ್ಲ. ನೀನ ಏನ್ ಬೇಕಾದ್ ಮಾಡ್ಕೋ, ನಿನಗೇನು ಕೇಳೋದಿಲ್ಲ. ಆಯ್ತು ತಗೋ, ನನಗ್ ತಿಳಿದದ್ ನಾ ಮಾಡ್ಕೋತನ. ಅವಾಗ ಅಕ್ಕಿ ತೆಕ್ಕ ಇರು, ಅಕ್ಕಿ ತೆಕ್ಕ ಹೋಗು ಅಂದ್ರ ಐತ್ ನಿನಗ್ ಮಾರಿ ಹಬ್ಬ. ಇವ ನನಗ ಮಾರಿ ಹಬ್ಬ ಐತಂತಾನ. ಇವಂಗ ಇನ್ನೂ ಗೊತ್ತಿಲ್ಲ ನಾ ಏನಂತ ಅನ್ನೋದ. ಮಾಡ್ತೇನೆ ಇವಂಗ ಎಲ್ಲಿ ಬರಬ್ಬರಿ ಲಾಕ್ ಮಾಡ್ಬೇಕ ಅಲ್ಲೇ ಲಾಕ್ ಮಾಡ್ತೇನೆ. ನಿಮ್ಮಿಬ್ರ ಸಲುವಾಗಿ ನನ್ನ ಗಂಡಗ ಇನ್ನೊಂದ್ ಮದ್ವಿ ಮಾಡ್ಕೊ ಅಂತಂದ್ಯ. ನಾ ಎಲ್ಲೆ ಮಕ್ಕಳ ಹಡದ್ರ ನಿಮ್ಮ್ಯಾಗಿನ ಪ್ರೀತಿ ಕಡಿಮೆ ಆಗ್ತದಂತಂದ ನನ್ನ ಗಂಡನ ನನ್ನಿಂದ ದೂರ ಇಟ್ನೋನ. ನನ್ನ ಗಂಡ ನಾ ಹೇಳ್ದಂಗ ಎಲ್ಲಾನು ಕೇಳ್ತಾನ. ಇವತ್ತೇನ್ ಇಷ್ಟ ಮಸ್ತಾಗಿ ಇಸ್ತ್ರಿ ಅರ್ಬಿ ಹಾಕೊಂಡ ಹೊಟ್ಟಿಗ್ ಚಲೋ ಊಟ ಮಾಡತ್ತಿರಲ್ಲ, ನೀವ್ ಖರ್ಚು ಮಾಡೋ ರೊಕ್ಕ ಸಹಿತ ನನ್ ಗಂಡ ಕೊಟ್ಟಿದ್ದು. ಇವತ್ತ ನಮ್ಮ ಅವ್ವ ಅಪ್ಪ ಇದ್ದಿದ್ರು ನೀವಿಬ್ರು ಇಷ್ಟ ಐಷಾರಾಮಿ ಜೀವನ ಬಾಳಕ್ ಆಗ್ತಿದ್ದಿಕ್ಕಿಲ್ಲ. ಅವ್ರ ನನ್ನ ಜೀವನದಾಗ ಬರ್ಲಿಲ್ಲ ಅಂದ್ರ ನಿಮ್ಗಳ ಜೀವನ ಬಿಕಾರಿ ಜೀವನ ಆಗ್ತಿತ್ತ. ಮೊದಲ ಅದನ್ ತಿಳ್ಕೊರಿ ಇಬ್ರು. ಒಂದು ತುತ್ತು ಅನ್ನ ಹಾಕ್ದವನ ಮನೆಯಿಂದ ಹೊರಗ್ ಹಾಕಿರಿ. ನೀವಿಬ್ರು ಮನುಷ್ಯರದಿರಿ, ಮೃಗ ಇದ್ದಂಗ ಅದಿರಲ್ಲೋ ಇಬ್ರು ಮೃಗ. ನಿಮಗ ಈ ಜನ್ಮದಾಗ ಬುದ್ಧಿ ಬರಲ್ಲ. ನೀವ್ ಯಾವಾಗ ನಿಮ್ಮ ಸ್ವಂತ ಕಾಲಿನ ಮ್ಯಾಗ ದುಡದ ಜೀವನ ನಡೆಸ್ತಿರಲ್ಲ, ಅವಾಗ ನಿಮಗ್ ಗೊತ್ತಾಗ್ತೈತಿ.
ಇವ್ರಿಗೆ ಏನು ಕೊರತೆ ಆಗಲ್ದಂಗ ಬೆಳೆಸಿದ್ದ ನನ್ ತಪ್ಪಾತ. ಇವ್ರ ನನ್ ಗಂಡನ ಇಷ್ಟ ಅಸಹ್ಯ ಮಾಡಿ ಹೊರಗ್ ಹಾಕ್ತಾರಂತ ಕನಸ್ ಮನಸ್ನ್ಯಾಗು ನಾ ಅನ್ಕೊಂಡಿದ್ದಿಕ್ಕಿಲ್ಲ. ಇನ್ನ ನನ್ ಗಂಡಗ್ ಏನ್ ಹೇಳ, ನನ್ ಗಂಡಗ್ ಏನ್ ಉತ್ತರ ಕೊಡ್ಬೇಕ?